ಎಲ್ಲ ಸದಸ್ಯರೊಂದಿಗೆ ಉಪಾಧ್ಯಕ್ಷರೊಂದಿಗೆ ಮತ್ತು MLA ಸಾಹೇಬರು ಕೂಡ ಆ ಒಂದು ಸಭೆಗೆ ಸದಸ್ಯರಾಗಿರ್ತಾರೆ. MLA ಸಾಹೇಬರು ಕೂಡ ಕರೆಸಿಕೊಂಡು ಈಗೇನೇನು ಮನವಿಯಲ್ಲಿ ಕೊಟ್ಟಿದ್ದೀರೋ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಿಯಮಾನುಸಾರ ಕ್ರಮ ಜರುಗಿಸುವಂತೆ ಪಾಲಿಸ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಕೂಡ ನಾವು ಸಭೆ ಕರೆದಿದ್ವಿ, ಎಲ್ಲ ಸದಸ್ಯರು ಇದ್ರು. ಮಾಡಿ ಒಂದು ಅನುಮೋದನೆ ಕೊಟ್ಟಾದ್ಮೇಲೆ ಮಾಡಿ ಅನುಮೋದನೆ ಆದಂತೆ ನಾನು ಕಾರ್ಯದರ್ಶಿಯಾಗಿ ಕ್ರಮ ಸೆಕ್ರೆಟರಿ ಸದಸ್ಯ ಕಾರ್ಯದರ್ಶಿಯಾಗಿ ನಾನು ಅವ್ರನ್ನ ಗಮನಕ್ಕೆ ತಂದಿದ್ದೀನಿ. ಸದಸ್ಯ ಕಾರ್ಯದರ್ಶಿಯಾಗಿ ನನ್ನ ಕೆಲಸ ಏನಿದೆ ನಾನು ಮಾಡಿದ್ದೀನಿ. ಮತ್ತೆ ಕೂಡ ನಾವು ಸಭೆ ಕರೆದು ಆದಷ್ಟು ಬೇಗನೆ ಸಭೆ ಚರ್ಚಿಸಿ ಈ ಒಂದು ಅಹವಾಲು ಏನು ಬಂದಿದೆ ಇದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ಶಾಸಕರ ಹತ್ರ, ನಮ್ಮ ಅಧ್ಯಕ್ಷರ ಹತ್ರ, ಉಪಾಧ್ಯಕ್ಷರ ಹತ್ರ ಕ್ರಮ ವಹಿಸ್ತೀವಿ. ನೀವು ಆ ಮನವಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಸರ್ಕಾರದ ಮಟ್ಟಕ್ಕೂ ಕೂಡ ಮುಟ್ಟಿಸ್ತೇವೆ. ಪಂಚಾಯತ್ ರಾಜ್ ಸಚಿವರು HK ಪಾಟೀಲ್ ಕೂಡ ಮುಟ್ಟಿಸ್ತೇವೆ. ನಮ್ಮ ಶಾಸಕರು ಶಾಸನಸಭೆಯಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಈ ಭ್ರಷ್ಟ ಸರ್ಕಾರ, ಯಾಕಂದ್ರೆ ಕೂಡ ಇನ್ನೆಲ್ಲ 1 ವರ್ಷ ಇದೆ ಈ ಸರ್ಕಾರಕ್ಕೆ. ಈ ಸರ್ಕಾರ ಮುಗಿದು ಹೋಗ್ತದೆ ಇನ್ನೊಂದು ವರ್ಷಕ್ಕೆ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರ ಮುಗಿದೋಗುವಂಥ ಸಂದರ್ಭದಲ್ಲಿ ಈ ನೀಚ ಕೃತ್ಯಗಳನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ರೆ ಇವತ್ತು ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂಥ ಅನ್ಯಾಯ ಇದನ್ನು ಸಹಿಸಲಿಕ್ಕೆ ನಮ್ಮ ಕಾರ್ಯಕರ್ತರಿಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರೂ ಇವತ್ತು ಬರೀ ನಾನು ಯಾವಾಗ ಹೇಳ್ದಂಗೆ ಬರೀ ಇವತ್ತು ಯಾರು ಪ್ರತಿನಿಧಿಗಳು ಬಂದು ತಗೊಳ್ಳಿ, ಅವ್ರ ಕೈಲಾದ್ರೂ ಮಾಡಲಿ. ಆಗಲಿಲ್ಲ ಅಂದರೆ ಆ ಒಂದು ಅನುದಾನವನ್ನು ಗಿಟ್ಟಿಸ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಂದ ನಮ್ಮ ಪಕ್ಷಕ್ಕೆ ಇದೆ. ಇವತ್ತು ಈ ಚಿಂತಾಮಣಿಯಲ್ಲೆಲ್ಲ ನಾವು ವಿಧಾನಸಭೆಯವರು ಕೂಡ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾವು ಮನವಿ ಪತ್ರವನ್ನು ನಮ್ಮ 5 ಮಂದಿ ತಾಲೂಕು ಪಂಚಾಯತಿ ಸದಸ್ಯರು ಸಹಿ ಮಾಡಿ ಇವರಿಗೆ ನಾವು ಇವ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವರು ಏನೇಳ್ತಾರೋ ಹೇಳಿ, ಯಾಕಂದರೆ ಅವರೊಬ್ಬ ಕ್ಲಾಸ್ 1 ಆಫೀಸರು, ಈ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕೆಲಸ ಮಾಡ್ತಕ್ಕಂಥವ್ರು, ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕಿನ ಕೂಡ ಅವರ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಹಂಚಬೇಕಾದಂಥ ಅವರ ಕರ್ತವ್ಯ ಕೂಡ ಆಗಿ ಅವೆಲ್ಲವನ್ನು ಕೂಡ ನನಗೇನು ಗೊತ್ತಿಲ್ಲ. ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ CEO ಇದ್ದಾರೆ, ಅವ್ರು ಸೇಮ್ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ, ಏನಿಲ್ಲ ಒಬ್ಬ IAS ಅಧಿಕಾರಿ ಆದರೂ ಕೂಡ ಏನಾದರೂ ಒಂದು ಮನವಿಯನ್ನು ಕೊಟ್ಟರೆ ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಸೂಚನೆ ಕೊಡ್ತಕ್ಕಂಥ ಇದು ಕೂಡ ಅವ್ರಿಗಿಲ್ಲ. CEO ಕೂಡ ಇಲ್ಲ. ನಾನು CEO ಕೂಡ ಅವ್ರನ್ನೂ ಕೂಡ ನಾವು ಅಪಾರ್ಥ ಮಾಡ್ತೇನೆ. ಅವರು ಕಾಂಗ್ರೆಸ್ ಪದಾಧಿಕಾರಿ ಸ್ಥಳೀಯ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷಿಸ್ತಕ್ಕಂಥ ಅಧಿಕಾರ ಅವರಿಗಿದೆ, ಆದರೂ ಕೂಡ ಇಲ್ಲ. ಇದೇ ಕೈವಾರ ಪಂಚಾಯತಿ PDO ಒಂದು 50 ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಒಂದಕ್ಕೂ ಕೂಡ ಅವ್ರ ರಿಪ್ಲೈ ಕೊಟ್ಟಿಲ್ಲ. ಒಂದು ದಿವಸ ಕೂಡ ಅವ್ರ ಕಚೇರಿಗೆ ಕೊಡ್ತಾ ಇಲ್ಲ. ಇವನು ತಗೊಳ್ಳೋದಿಲ್ಲ, ಇವನು ತಗೊಳ್ಳೋದಿಲ್ಲ. ಪೂರ್ತಿ ಕಾಂಗ್ರೆಸ್ ಪರವಾಗಿ ಒಂದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇವುಗಳ ವಿರುದ್ಧ ಸಿಡಿದಿರ್ತಕ್ಕಂಥ ಕೆಲಸ ಇವತ್ತು ಎಲ್ಲರೂ ಕೂಡ ಮಾಡಿದ್ದೀರಿ, ಮುಂದೆ ಕೂಡ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ತಾಲೂಕಿನ ಆಡಳಿತ ಇವತ್ತು ಬರ ಇದೆ, ಕುಡಿಯೋಕೆ ನೀರಿಲ್ಲ ಅಂತಂದ್ರೂ ಕೂಡ ಬೋರ್ವೆಲ್ ಹಾಕಕ್ಕೆ ಹೋಗ್ತಾ ಇಲ್ಲ. ಈ ಸರ್ಕಾರಕ್ಕೆ ಒಂದು ಕುಡಿಯೋ ನೀರು ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲ, ದನಗಳು ಬೇಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಇರ್ತದೆ, ಇಲ್ಲಿ ಆಫೀಸ್ ಒಳಗಡೆ ಸದಸ್ಯನಾಗಿರ್ತಾನೆ. ಅವನು ಕೊಡಬೇಕಾಗಿದ್ದಂಥ ಗೌರವ, ಅವನು ಕೊಡಬೇಕಾಗಿದ್ದಂಥ ವ್ಯವಸ್ಥಿತವಾದ ಪ್ರಜಾಪ್ರಭುತ್ವದಲ್ಲಿ ಏನು ಅನುದಾನಗಳು ಬರ್ತಾರೆ, ಏನೇನಿರ್ತವೆ ಅವ್ರು ಕೊಡಬೇಕು. ಇವಾಗ MP ಅವ್ರಿಗೆ ಅನುದಾನ ಬರ್ತದೆ, ಕುರುಬೂರಲ್ಲಿ ಒಂದು ಕಾಮಗಾರಿ ಆಗ್ತಾರೆ, ಕುರುಬೂರಲ್ಲಿ ನೀನು ಹಾಕ್ಕೊಡಪ್ಪ ಅನ್ನೋಕ್ಕದ. ಅವ್ರ ಪಕ್ಷ ಅದು ಎಲ್ಲ ಜನಕ್ಕೂ ಅಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ. ಅನುದಾನ ಮಾಡೋದು ಒಂದು ಪಕ್ಷದ ಕಾರ್ಯಕರ್ತನ ಓಡಾಡಲಿ ಅಂತ ರಸ್ತೆ ಮಾಡೋದು ಏನೂ ಇರೋಲ್ವಲ್ಲ. ಅದಕ್ಕೆ ಜವಾಬ್ದಾರಿಯುತವಾಗಿ ಗೌರವಯುತವಾಗಿ ನಡ್ಕೊಂಡಾಗ ನಿಮಗೂ ಗೌರವ ಇರ್ತದೆ, ನಮಗೂ ಗೌರವ ಇರ್ತದೆ. ಅದನ್ನು ಬಿಟ್ಟು ಮಾತಾಡಿದಾಗ 5 ಜನ ಪ್ರತಿನಿಧಿ ಕೊಟ್ಟಿಲ್ಲ, ಇನ್ನಾದ್ರೂ ಕೊಡೋದಿಲ್ಲ. ಒಂದು ನಿಮಿಷ ದಯವಿಟ್ಟು. ನಾವು ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಪ್ರಜಾಪ್ರಭುತ್ವ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ.
ಒಂದು ಜನತಾ ಪ್ರತಿನಿಧಿಗಳು ಇರ್ತಾರೆ, ಇನ್ನೊಂದು ಅಧಿಕಾರಿಗಳು ಇರ್ತಾರೆ. ಸೊ ಅದರಲ್ಲಿ ಏನು ಕಾನೂನು ವ್ಯಾಪ್ತಿಯಲ್ಲಿ ಮಾತ್ರ ನಾವು ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೊ ಅದರಿಂದ ಇವತ್ತು ಏನು ಎಲ್ಲ ಪಕ್ಷದ ಮುಖಂಡರು JDS ಅವರು ಎಲ್ಲರೂ ಸೇರಿ ಇದು ಏನು ಮೆಮೊರಂಡಮ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಮ್ಮ ಅವರು ಪರಿಶೀಲಿಸಿ ಮುಂದಿನ ಹಂತದಲ್ಲಿ ನಮಗೆ ಒಂದು ಕಾನೂನು ಚೌಕಟ್ಟು ಇರುತ್ತೆ. RDPR ಅಂದರೆ ಒಂದು ಅದಕ್ಕೆ ಒಂದು ಸೆಟ್ ಆಫ್ ಫ್ರೇಮ್ ರೂಲ್ಸ್ ಮಾಡಿರ್ತಾರೆ. ಹೇಳಿದ್ ನನಗೆ ಅರ್ಥ ಆಯ್ತು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ಇದಾಗಿರುತ್ತೆ ಅದನ್ನ ಸೆಟ್ರೇಟ್ ಮಾಡ್ತಾರೆ. ಅವರು ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಈ ಥರ ಇದು ಬೇಡಪ್ಪ, ಇಷ್ಟೊಂದು ಜನ ಬಂದು ಬೇರೆ ಬೇರೆ ಕೆಲಸಗಳು ರಾಜಗೋಪಾಲ್ ಮಾತಾಡ್ತಾರೆ. ಎಲ್ಲರೂ ಮಾತಾಡಿದ್ರೆ ಯಾರಿಗೆ ಆನ್ಸರ್ ಕೊಡೋದು? ಮುಂದಿನ ಪರಿಣಾಮಗಳಿಗೆ ನೀವೇ ಕಾರಣರಾಗ್ತೀರಿ. ಚದುರುವಾಗಿ ಎರಡೂ ಕಡೆ ನಾವು ಹೇಳ್ತಾ ಇದ್ದೀವಿ. ಚದುರು ಹೋಗ್ಬೇಕು ಬೇಗ. ಏನಾದ್ರು ಹೋರಾಟ